ನೋಡಿ ಗೈಸ್ ಕಲ್ಯಾಣಿ ನೋಡಿ ಗೈಸ್ ಇದು 60 ರೂಪೀಸ್ ಅಂತೆ ಹೋಟ್ಲಲ್ಲಿ. ಉಡುಪಿ ವ್ಲಾಗು ಒಳಗಡೆ ದೇವಸ್ಥಾನ ಶೂಟ್ ಮಾಡೋಕ್ಕಾಗಿಲ್ಲ, ಎಲ್ಲ ದೇವಸ್ಥಾನದ ಒಳಗಡೆನೂ ವಿಡಿಯೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೆಸ್ಟೀಸ್ 2006. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಎಸ್, ಇದು ಒಂದು ಟ್ರಾವೆಲಿಂಗ್ ವ್ಲಾಗ್. ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ, ನಾನು ನಮ್ಮ ಫ್ಯಾಮಿಲಿ ಜೊತೆ ಬಂದಿರೋದು. ಫಸ್ಟ್ ಡೆಸ್ಟಿನೇಷನ್ ನಾವು ಬಂದಿದ್ದು ಯಾವುದು ಅಂದರೆ ಹೊರನಾಡು. ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ಇತ್ತು, ನಾವು ಅದು ಲೇಟಾಗಿ ಬುಕ್ಕಿಂಗ್ ಎಲ್ಲ ಆಗಿ ಅದು ಲಾಸ್ಟ್ ಬಸ್ ಆಗೋಗಿತ್ತು. ಅದರಿಂದ ಮೂಡಿಗೆರೆಗೆ ಬಂದು ಅಲ್ಲಿಂದ ಹೊರನಾಡಿಗೆ ಬಸ್ ಹತ್ಕೊಂಡ್ವಿ. ಯಾರು ಆ ಥರ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಬಸ್ಸು ಹೇಳೋದೇ ಒಂದು ಟೈಮು ಬರೋದೇ ಒಂದು ಟೈಮು, 2-3 ಅವರ್ ತಡ ಆಗುತ್ತೆ. ಯಾರು ಹಂಗೆ ಬರಬೇಡಿ, ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗೆ ಬನ್ನಿ. ಇವಾಗ ನಾವು ಬಂದು ರೂಮಲ್ಲಿ ಸ್ಟೇ ಆಗಿದ್ದೀವಿ. ಸೊ ನಾನು ರೆಡಿ ಆಗಿದ್ದೀನಿ, ಇವಾಗ ದರ್ಶನಕ್ಕೆ ಹೋಗಬೇಕು. ರೂಮ್ಸ್ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಇದು ದೇವಸ್ಥಾನದ ಪಕ್ಕದಲ್ಲೇ ಇರೋ ಒಂದು ರೂಮ್ಸ್. ನಮಗೆ ಗ್ರೌಂಡ್ ಫ್ಲೋರಲ್ಲೇ ರೂಮ್ ಸಿಕ್ತು. ಸೊ ರೂಮ್ಸ್ಗಳು ನಾವು ಸ್ಟೇ ಆಗಿರೋ ರೂಮ್ ಒಳಗಡೆ ನೋಡಿ ಒಂದು ವಾಶ್ ಬೇಸಿನ್ ಇದೆ, ಹಾಗೆ ಸಿಂಗಲ್ ಕಾಟ್ 2 ಬೆಡ್ ಇದೆ, ಮತ್ತು ಒಂದು ವಾಶ್ರೂಮ್ ಇದೆ. ಇಷ್ಟಕ್ಕೆ ಚಿಕ್ಕದೇನೆ, ಬಟ್ ಇಷ್ಟಕ್ಕೇ 300 ಇಸ್ಕೊಂಡಿದ್ದಾರೆ. ಯಾರಾದರೂ ಬರೋ ಹಂಗಿದ್ರೆ ನೋಡಿ ಇನ್ಫಾರ್ಮೇಷನ್. ಗೈಸ್, ನಾವಿವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಎಂಟ್ರೆನ್ಸ್ ಹೆಂಗಿದೆ. ಇವತ್ತೇನು ಅಷ್ಟು ಜನ ಇಲ್ಲ, ಕ್ಯೂ ನೋಡಿ. ಎಕ್ಸಿಟ್ ಆದ್ವಿ ಗೈಸ್. ಇವಾಗ ಲೈಟಾಗಿ ಮಳೆ ಬರ್ತಿದೆ. ಅನ್ಫಾರ್ಚುನೇಟ್ಲಿ ಒಳಗಡೆ ಫೋಟೋಗ್ರಾಫ್ ಅಲೋ ಇರಲಿಲ್ಲ, ಸೊ ಶೂಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀವಿ. ಪ್ರಸಾದ ತಿನ್ಕೊಂಡು ಹೊರಗಡೆ ಬರೋಷ್ಟರಲ್ಲೇ ಮಳೆ ಫುಲ್ಲು ಜೋರಾಗೋಯ್ತು ಗೈಸ್. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಅಗೇನ್ ಒಳಗಡೆ ಕೂಡ ವಿಡಿಯೋ ಮಾಡೋಂಗಿರಲಿಲ್ಲ. ಸೊ ನೀವು ಹೋಗಂಗಿದ್ರೆ ವೀಕೆಂಡ್ಸ್ ಬೇಡ, ವೀಕ್ ಡೇಸಲ್ಲಿ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು, ರಶ್ ಇರಲ್ಲ. ನಾವು ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದು. ದೇವಸ್ಥಾನ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ವಾಶ್ರೂಮ್ಸು, ಸ್ನಾನದ ಮನೆಗಳು ಎಲ್ಲ ತುಂಬ ಚೆನ್ನಾಗಿದೆ. ನಾವಾದರೂ ರೂಮ್ ಮಾಡಿದ್ದು ಯಾಕೆಂದರೆ ನಮ್ಗೆ ತುಂಬ ಟಯರ್ಡ್ ಆಗಿತ್ತು, ರೆಸ್ಟ್ ಮಾಡಿ ಹೋಗೋಣ ಅಂತ ರೂಮ್ ಮಾಡಿದ್ದು. ಸೊ ನೆಕ್ಸ್ಟು ನಾವಿವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ನಮಗೆ ದೇವಸ್ಥಾನದೊಳಗಡೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಫೋಟೋಗ್ರಾಫಿ ಅಲ್ಲೂ ಇರಲಿಲ್ಲ. ಎಷ್ಟಾಗುತ್ತೆ ಅಷ್ಟು ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಶೃಂಗೇರಿಗೆ ಹೋದಾಗ ಏನಾಗುತ್ತೆ ನೋಡೋಣ. ನೋಡಿ ಗೈಸ್, ದೇವಸ್ಥಾನದ ಹೊರಗಡೆ ಫುಲ್ಲು ಬೆಟ್ಟ, ಫುಲ್ಲು ಗ್ರೀನರಿ. ಪ್ಲೇಸ್ ಅಂತೂ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ಮೈಂಡ್ ಫ್ರೆಶ್ ಆಗುತ್ತೆ ಹೋದರೆ ಇಂಥ ನೇಚರ್ ಪ್ಲೇಸಿಗೆ. ದೇವಸ್ಥಾನನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಗೈಸ್, ನಿನ್ನೆ ನೈಟೇ ನಾವು ಶೃಂಗೇರಿಗೆ ಬಂದು ರೂಮಲ್ಲಿ ಸ್ಟೇ ಆದ್ವಿ. ಅಲ್ಲಿ ಊಟ ಮಾಡಿಕೊಂಡು ದರ್ಶನ ನಮ್ಮದೇ ಲಾಸ್ಟ್. ಆ್ಯಕ್ಚುಲಿ ದೇವಸ್ಥಾನ ಓಪನ್ ಇರೋದು ನೈಟ್ 9 ಗಂಟೆವರೆಗೂ. ಆಮೇಲೆ ಊಟ ಇರೋದು ಎಲ್ಲ ನೈಟ್ 8:30ಗೆ ಕ್ಲೋಸು. ರಶ್ ಇದ್ದರೆ ಅಲೋ ಮಾಡ್ತಾರೆ 8:45, 9 ಗಂಟೆ ತನಕ. ಸೊ ಇವಾಗ ಒಂದು ಸತಿ ಬೆಳಗ್ಗೆ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಉಡುಪಿಗೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಹೊರನಾಡಿಂದ ಶೃಂಗೇರಿಗೆ ಬರೋಕ್ಕೆ 120 ಆಯಿತು ಒಬ್ರಿಗೆ. ಗೌರ್ಮೆಂಟ್ ಬಸ್ ಯಾವುದು ಸಿಗೋಲ್ಲ, ಪ್ರೈವೇಟ್ ಬಸ್ಸೇ ಹತ್ತಬೇಕು. ಬನ್ನಿ, ಇಲ್ಲಿ ರೂಮ್ ತೋರಿಸ್ತೀನಿ. ಇದು 300 ತೋರಿಸ್ತೀನಿ ಬನ್ನಿ. ನೋಡಿ, ಇದೆಲ್ಲ ಗ್ರೌಂಡ್ ಫ್ಲೋರ್ ಇಲ್ಲ ಸಿಕ್ಕಿರೋದು. ಬನ್ನಿ ನೋಡಿ, ರೂಮ್ ಸ್ವಲ್ಪ ದೊಡ್ಡದಾಗಿದೆ. ಇಲ್ಲೂ ಅಷ್ಟೇ ಸಿಂಗಲ್ ಕಾಟ್ 2 ಬೆಡ್ ಹಾಕಿದ್ದಾರೆ, 2 ಚೇರ್ಸ್ ಇದೆ, ಒಂದು ವಾಶ್ ಬೇಸಿನ್, ಹಾಗೆ ಸ್ನಾನದ ಮನೆ, ಟಾಯ್ಲೆಟ್ 2 ಸಪ್ರೇಟ್ ಇದೆ. ರೂಮ್ ಆ್ಯಕ್ಚುಲಿ ಹೊರನಾಡ್ಗಿಂತ ಶೃಂಗೇರಿಯಲ್ಲಿ ರೂಮ್ ಚೆನ್ನಾಗಿದೆ. ಮತ್ತು 5:30 to 8:30 ಬಿಸಿನೀರು ಬರುತ್ತೆ, ಸ್ನಾನ ಮಾಡ್ಬೋದು. ಹೊರನಾಡಲ್ಲಿ ಅಂತ ಫೆಸಿಲಿಟಿ ಇರಲಿಲ್ಲ. ನಾವೇ 30 ರೂಪೀಸ್ ಪೇ ಮಾಡಬೇಕಿತ್ತು ಒಬ್ರಿಗೆ. ಬಿಸಿನೀರು ಬೇಕಂದರೆ
ಆ್ಯಕ್ಚುಲಿ ಶೃಂಗೇರಿ ನಮಗೆ ಇಷ್ಟ ಆಯಿತು. ರೂಮ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ನೀವು ಯಾರು ಬಂದು ಸ್ಟೇ ಆಗಂಗಿದ್ರೆ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ 300 ರೂಮ್ಸು. ಬಟ್ ಅಲ್ಲಿಗಿಂತ ಇಲ್ಲಿ ರೂಮ್ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ, ನೋಡಿರ್ತೀರಲ್ವಾ. ನೋಡಿ, ಇದು ಕನ್ಸ್ಟ್ರಕ್ಷನ್ ಇನ್ನೂ ನಡೀತಿದೆ. ಮೋಸ್ಟ್ಲಿ ಇದು ಮುಗಿದ್ಮೇಲೆ ಇಲ್ಲಿಂದನೇ ಎಂಟ್ರಿ ಬಿಡ್ಬೋದು ಅನಿಸುತ್ತೆ. ನೋಡಿ ಗೈಸ್, ಇಲ್ಲಿ 2 ಟೆಂಪಲ್ ಇದೆ. ರೈಟಲ್ಲಿರೋದು ಈಗಿನ ಕಾಲದಲ್ಲಿ ಕಟ್ಸಿರೋದು, ಮುಂದೆ ಇದೆಯಲ್ಲ ಅದು ಹಳೆ ಕಾಲದಲ್ಲಿ ಕಟ್ಸಿರೋದು. ತುಂಬ ಹಿಸ್ಟಾರಿಕ್ ಆಗಿ ಚೆನ್ನಾಗಿದೆ ಇದು ಎನ್ವಿರಾನ್ಮೆಂಟ್. ಹೀಗೆ ಮುಂದೆ ಹೋದರೆ ಹೊಳೆ ಸಿಗುತ್ತೆ. ಆ ಹೊಳೆಯಲ್ಲಿ ನಮ್ಮಮ್ಮ ಅವರೆಲ್ಲ ಆವಾಗ ಬಂದಾಗ ತುಂಬ ಮೀನುಗಳಿತ್ತಂತೆ. ಎಷ್ಟು ಮೀನು ಅಂದರೆ ಅಷ್ಟು ಮೀನು. ಈಗ ನಾವು ನೋಡಿದ್ರೆ ಒಂದು ಮೀನು ಕಾಣಿಸ್ತಾ ಇಲ್ಲ. ನನಗೆ ಮಳೆ ಬಂದು ಫುಲ್ಲು ತುಂಬೋಗಿ ಕಾಣಿಸ್ತಿಲ್ವೋ ಅಥವಾ ವಾಟರ್ ಕಲರ್ ನೋಡಿ ಬ್ರೌನ್ ಆಗಿದೆ, ಪೊಲ್ಯೂಟಾಗಿ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ. ಆ ಮೀನಿಂದೇ ಒಂದು ಕತೆ ಇದೆ. ಗೈಸ್, ನಾಷ್ಟ ತಿನ್ನೋಣ ಅಂತ ಹೋಟೆಲಿಗೆ ಬಂದರೆ 60ಗೆ ಪಲಾವ್ ಎಷ್ಟು ಕೊಟ್ಟಿದ್ದಾರೆ ತೋರಿಸ್ತೀನಿ. ನೋಡಿ ಗೈಸ್, ಇದು 60 ರೂಪೀಸ್ ಅಂತೆ. ಹೋಟ್ಲಲ್ಲಿ ಯಾಕೆ ಹಿಂಗೆ ಮೋಸ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ದುಡ್ಡು ಇಸ್ಕೊತಾರೆ, ನೀಟಾಗಿ ಹೊಟ್ಟೆ ತುಂಬ ಥರ ಕೊಡಬೇಕು. ಗೈಸ್, ಇದು ಹಾಲು. ರೂಮ್ ಇಲ್ಲದೆದವ್ರು ಇಲ್ಲಿ ಹಾಲಲ್ಲಿ ಇರ್ಬೋದು. ಪಕ್ಕದಲ್ಲೇ ವಾಶ್ರೂಮ್ ಇದೆ. ಇದು ಬಸ್ ಸ್ಟಾಪ್. ಇಲ್ಲೇ ಇಳ್ದಿದ್ನೇನೆ. ಇಲ್ಲಿಂದ ಬಂದು ನೋಡಿ, ಇಲ್ಲಿಂದ ರೈಟ್ ಸೈಡು ಇಲ್ಲಿ ರೈಟಿಗೆ ನಡ್ಕೊಂಡು ಹೋಗ್ಬೇಕು. ಒಂದು 10 ಮಿನಿಟ್ಸ್ ಆಗುತ್ತೆ ದೇವಸ್ಥಾನಕ್ಕೆ. ನಾವಿವಾಗ ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೆನ್ನೆ ಎಲ್ಲ ಮಳೆ ಇತ್ತು, ಇವತ್ತು ಸಖತ್ತು ಬಿಸಿಲು. ವೆದರೇ ಹೇಳೋಕ್ಕಾಗಲ್ಲ. ನೋಡಿ ಗೈಸ್, ಎಷ್ಟು ದೊಡ್ಡದಿದೆ ದೇವಸ್ಥಾನ. ತೇರ್ಗಳು ನೋಡಿ ಎಷ್ಟು ದೊಡ್ಡದು. ಕ್ಯೂನಲ್ಲಿದ್ದೀವಿ ಗೈಸ್, ಹೋಗ್ತಾ ಇದ್ದೀವಿ. ರಶ್ ಇದೆ. ಕಲ್ಯಾಣಿ ನೋಡಿ ಗೈಸ್, ಕ್ಯೂ ನೋಡಿ ಅಲ್ಲಿವರೆಗೂ. ಅಲ್ಲಿಂದ ಹೋಗ್ಬೇಕು, ಕ್ಯೂ ಇದೆ. ಅಲ್ಲಿಂದ ಬಂದಿದ್ದೀವಿ. ಇವಾಗ ಪ್ರಸಾದಕ್ಕೆ ಕೂತಿದ್ದೀವಿ ಗೈಸ್. ಇವಾಗ ಕೃಷ್ಣ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ನೆಕ್ಸ್ಟು ಮುರುಡೇಶ್ವರ. ಬನ್ನಿ. ನಾವಿದು ಸ್ಟೇ ಆಗಿರೋ ರೂಮ್ ರೋಡು ಚೆನ್ನಾಗಿದೆ. ರೂಮ್ ನೋಡೋಣ ಬನ್ನಿ. ನೋಡಿ ಗೈಸ್, ಇದೆ ನಾವು ಸ್ಟೇ ಆಗಿರೋ ರೂಮ್. ಈ ರೂಮಲ್ಲಿ ಹಾಗೆ ಒಂದು ಲಾರ್ಜ್ ಬೆಡ್ ಇದೆ. ಈ ಕಡೆ ವಾಶ್ರೂಮ್, ಆ ಕಡೆ ಒಂದು ವಾಶ್ ಬೇಸಿನ್ ಇದೆ. ಇದಕ್ಕೇ ನಾವು 800 ಪೇ ಮಾಡಿದ್ದೀವಿ ಗೈಸ್. ನಾವಿವಾಗ ಎಕ್ಸಾಕ್ಟಾಗಿ ಮುರುಡೇಶ್ವರ ಅಲ್ಲಿದ್ದೀವಿ. ನೆನ್ನೆ ಉಡುಪಿ ಒಳಗಡೆ ದೇವಸ್ಥಾನ ಶೂಟ್ ಮಾಡೋಕ್ಕಾಗಲಿಲ್ಲ. ಎಲ್ಲ ದೇವಸ್ಥಾನದ ಒಳಗಡೆನೂ ಮಾಮೂಲಿ ಫೋಟೋ ವಿಡಿಯೋ ತೆಕ್ಕೊಳ್ಳೋದು ಬಿಡಲ್ಲ. ಅದಕ್ಕೆ ನೆನ್ನೆ ನೈಟ್ ಇಲ್ಲಿಗೆ ಬಂದ್ವಿ. ಬಂದಿದ್ದ ತಕ್ಷಣ ರೂಮ್ ಬುಕ್ ಮಾಡಬೇಕಾಗಿತ್ತು. ರೂಮ್ದು ಪ್ರಾಬ್ಲಮ್ ಏನಾಯಿತು ಅಂದರೆ 1500 ಹೇಳ್ತಾರೆ ಇಲ್ಲೆಲ್ಲ ರೂಮ್ ಕಾಸ್ಟ್ಲಿ ಅಂತ. ಆದರೆ ನಾವು ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿ ಅಲ್ಲೇ ರೂಮ್ ಬೇಕಂತ ಕೇಳ್ಕೊಂಡು ಬಂದರು. ಆಮೇಲೆ ಈ ಕಡೆ ಎಲ್ಲೋ ಬಂದುಬಿಟ್ಟು 800ಗೆ ರೂಮ್ ಮಾಡಿದ್ದು. ಚೆನ್ನಾಗಿದೆ ರೂಮು. ಆಮೇಲೆ ನೈಟು ಊಟ ತಿಂದ್ವಿ. ಊಟ 100 ರೂಪೀಸ್ ಕೊಟ್ಟರು ಟೇಸ್ಟ್ ಚೆನ್ನಾಗಿರಲಿಲ್ಲ. ಬರೀ ಒಂದೇ ಒಂದು ಪರೋಟ, ಸ್ವಲ್ಪ ರೈಸು. ನನಗೇನೋ ಊಟನೇ ಸೆಟ್ ಆಗಲ್ಲ ಹೊರಗಡೆ ಬಂದರೆ. ನಾವಿವಾಗ ರೆಡಿಯಾಗಿ ಒಂದು 8:30 ಹಂಗೆ ದರ್ಶನಕ್ಕೆ ಬಂದಿದ್ದೀವಿ. ನೋಡಿ, ಸಖತ್ತು ಬಿಸಿಲು ಗೈಸ್. ಬಂದು 2 ನಿಮಿಷಕ್ಕೆ ಫುಲ್ಲು ಬೇವರು ನೋಡಿ. ಯಾವ ರೇಂಜಿಗೆ ಬೇವು ತೊಗಿದ್ದೀನಿ ನಾನು. ದೇವಸ್ಥಾನ ಅಂತೂ ಒಳಗಡೆ ವಿವರಿಸೋಕ್ಕೆ ಪದಗಳು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಗೈಸ್. ಇಲ್ಲಿಂದ ಮೆಟ್ಲು ಹತ್ಕೊಂಡು ನಾವು ಮೇಯ್ನ್ ಗೋಪುರಕ್ಕೆ ಬಂದಿದ್ದೀವಿ ನೋಡಿ ಗೈಸ್. ಸಖತ್ತು ಚೆನ್ನಾಗಿದೆ ವ್ಯೂ ಮಾತ್ರ. ಗೋಪುರದ
ಬೆಟ್ಟದೊಳಗಡೆ ಕೇವ್ ಒಳಗಡೆ ಬಂದಿದ್ದೀವಿ ನೋಡಿ. ನೋಡಿ ಕೇವ್ ಒಳಗಡೆ ಹೋಗೋಕ್ಕೆ ದೊಡ್ಡವರಿಗೆ 20 ರೂಪೀಸ್ ಮತ್ತು ಚಿಕ್ಕ ಮಕ್ಳಿಗೆ 10 ರೂಪಾಯಿ. ಚೆನ್ನಾಗಿದೆ ಒಳಗಡೆ. ಇವಾಗ ಗೋಪುರ ನೋಡ್ಕೊಂಡು ಈಚೆ ಬಂದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ಬೀಚ್ ತೋರಿಸ್ತೀನಿ ಬನ್ನಿ. ನೋಡಿ ಎಲ್ಲ ಆಟ ಆಡ್ತಾ ಇದ್ದಾರೆ. ನಾವು ಇವಾಗ ನಾಷ್ಟ ತಿನ್ಕೊಂಡು ಹೊರಡ್ಬೇಕು. ಹಾನೆಸ್ಟಾಗಿ ಒಂದು ಹೇಳ್ತೀನಿ, ಎಲ್ಲರೂ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡಿದರೆ ಮುರುಡೇಶ್ವರಕ್ಕೆ ಬನ್ನಿ. ನಿಜ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಇವಾಗ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಲಾಸ್ಟ್ ಫ್ಲೋರಿಗೆ. 20 ರೂಪೀಸು ದೊಡ್ಡವರಿಗೆ, ಚಿಕ್ಕ ಮಕ್ಳಿಗೆ 10 ರೂಪಾಯಿ ಇರುತ್ತೆ. ಮಾಮೂಲಿ ನಾವು ಒಳಗಡೆ ಕೇವ್ ಹೋದ್ವಲ್ಲ ಅದೇ ಥರ. ಇವಾಗ 18th ಫ್ಲೋರ್ಗೆ ಬಂದಿದ್ದೀವಿ. ಏಯ್ಟೀನ್ತ್ ಫ್ಲೋರಲ್ಲಿ 3 ವಿಂಡೋ ಇದೆ. ಒಂದು ವಿಂಡೋಯಿಂದ ಮೇನ್ ಶಿವ ಕಾಣಿಸುತ್ತೆ, ಇನ್ನೊಂದು ವಿಂಡೋಯಿಂದ ನೋಡಿ ಈ ಥರ ಬೀಚ್ ಕಾಣಿಸುತ್ತೆ, ಮತ್ತು ಇನ್ನೊಂದು ವಿಂಡೋಯಿಂದ ಮಾಮೂಲಿ ರೋಡ್ ಕಾಣಿಸುತ್ತೆ. ರೋಡ್, ಪಾರ್ಕಿಂಗ್ ಲಾಟ್ ಎಲ್ಲ ಕಾಣಿಸುತ್ತೆ. ನೋಡಿ ಈ ಥರ ವ್ಯೂ ಮಾತ್ರ ಅಮೇಝಿಂಗ್. ಇವಾಗ ನಾವು ಕೆಳಗಡೆ ಬರ್ತಾ ಇದ್ದೀವಿ ಗ್ರೌಂಡ್ ಫ್ಲೋರಿಗೆ. ನೋಡಿ ಇದೇ ಮೇನ್ ದೇವಸ್ಥಾನ ದರ್ಶನಕ್ಕೆ. ಅಗೇನ್ ವೀಕೆಂಡ್ಸ್ ಮತ್ತು ಸೋಮವಾರದಲ್ಲಿ ರಶ್ ಜಾಸ್ತಿ ಇರುತ್ತೆ, ಬೇರೆ ದಿನ ಸ್ವಲ್ಪ ಮಾಡ್ರೇಟ್ ರಶ್ ಇರುತ್ತೆ. ದೋಣಿ ಎಲ್ಲ ಇಲ್ಲೇ ಸೈಡಲ್ಲಿ ಇಟ್ಟಿದ್ರು. ಇವಾಗ ಯಾಕೋ ಕರ್ಕೊಂಡು ಹೋಗ್ತಾ ಇಲ್ಲ, ಬಿಕಾಸ್ ವೇವ್ಸ್ ಜಾಸ್ತಿ ಇದೆ, ಮಳೆಗಾಲ ಅಂತ. ನೋಡಿ ಗೈಸ್, ಇದು ಅದರ್ ಸೈಡ್ ಆಫ್ ದಿ ಬೀಚು. ಇನ್ನು ಆ ಕಡೆ ಎಷ್ಟೊಂದು ಜನ ಆಟಾಡ್ತಾ ಇದ್ರು. ಈ ಕಡೆ ಎಷ್ಟು ಪ್ಲಾಸ್ಟಿಕ್ ಹಾಕಿಟ್ಟಿದ್ದಾರೆ ಗೊತ್ತಾ. ಇನ್ನು ನೋಡಿ ಸ್ವಲ್ಪ ಮುಂದೆ ಹೋದರೆ ಗುಡ್ಡೆನೇ ಹಾಕಿಟ್ಟಿದ್ದಾರೆ ಪ್ಲಾಸ್ಟಿಕ್ಕು. ಯಾಕೆ ಹಿಂಗೆ ಮಾಡ್ತಾರೆ? ದೇವಸ್ಥಾನದ ಎನ್ವಿರಾನ್ಮೆಂಟ್ ಹಾಳಾಗುತ್ತೆ. ಆಮೇಲೆ ಇದು ಮಳೆ ಬರ್ತಾ ಹೋಗಿ ಬೀಚ್ ಒಳಗಡೆನೇ ಸೇರ್ಕೊಳ್ಳುತ್ತೆ ಪ್ಲಾಸ್ಟಿಕ್ಕು. ಹಿಂಗೆ ಮಾಡಿದ್ರೆ ಹೆಂಗೆ? ಒಳಗಡೆ ಇರೋ ಮೆರೈನ್ ಲಿವಿಂಗೂ ಹಾರ್ಮ್ ಆಗುತ್ತೆ. ಇವಾಗ ರೂಮ್ ಚೆಕ್ಔಟ್ ಮಾಡಿಕೊಂಡು 12 ಆಗಿದೆ. ಬೀಚಲ್ಲಿ ಆಟಾಡಕ್ಕೆ ಹೋಗ್ತಾ ಇದ್ದೀವಿ. ಏನು ಅನಿಸ್ತಾಯ್ತಮ್ಮ? ಇಲ್ಲಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತುಂಬ ಖುಷಿ ಆಯಿತು ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು. ನೀವು ಇದೇ ಥರ ಎಲ್ಲ ಫ್ಯಾಮಿಲಿನೂ ಒಟ್ಟಿಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು. ಇವಾಗ ಬೀಚಲ್ಲಿ ಆಟಾಡೋವಾಗ ತೆಗಿಯೋಕ್ಕಾಗಲ್ಲ ಗೈಸ್ ಕ್ಲಿಪ್ಸು, ಸೊ ಬನ್ನಿ. ಊಟದ ಟೈಮ್ ಆಗಿತ್ತು ಅಂತ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಮುಂಚೆ ಫೆಸಿಲಿಟಿ ಇರಲಿಲ್ಲ, ಈಗ ಮಾಡಿಸಿದ್ದಾರೆ ನೋಡಿ ಗೈಸ್. ಇವಾಗ ಬೀಚಲ್ಲಿ ಆಟ ಆಡ್ಕೊಂಡು ಬಂದ್ವಿ. ಚೆನ್ನಾಗಿದೆ ನೋಡಿ, ಫುಲ್ಲು
ಬೀಚ್ ಎದುರುಗಡೆ ನೋಡಿ ಫುಲ್ ಚಾಟ್ಸ್ ಜ್ಯೂಸ್ ಎಳ್ನೀರು ಎಲ್ಲ ಸಿಗುತ್ತೆ. ಇದು ಟೆಂಪಲ್ ರೈಟ್ ಸೈಡಲ್ಲಿ ಇದು ಶಾಪಿಂಗ್ ನೋಡಿ ಎಲ್ಲ ಸಿಗುತ್ತೆ, ಆಟ ಸಾಮಾನು, ಬಟ್ಟೆ, ಬ್ಯಾಗ್ಸ್, ಪ್ರತಿಯೊಂದು. ನಮ್ಮದು ಶಾಪಿಂಗ್ ಆಗಿ ಇವಾಗ ನಾವು ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ, ಬಸ್ ಹತ್ತಕ್ಕೆ. ಸೊ ಗೈಸ್, ಇದಾಗಿತ್ತು ಟ್ರಾವೆಲಿಂಗ್ ವ್ಲಾಗ್. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನಾನು ಮೇಯ್ನ್ ಒಂದು ರೀಸನ್ ಹೇಳಬೇಕು. ನಾವು ಎಸ್ಪೆಷಲಿ ಗೌರ್ಮೆಂಟ್ ಬಸ್ಗಳಲ್ಲಿ ಹೋದಾಗ ಅದು ದೂರ ಸೀಟು ರಿಸರ್ವೇಷನ್ ಮಾಡಿಸಿ, ಬಿಕಾಸ್ ಕೆಲವೊಂದು ಸತಿ ರಶ್ ಇರಲ್ಲ, ಸೀಟ್ ಸಿಗುತ್ತೆ. ಇನ್ನು ಕೆಲವೊಂದು ಸತಿ ನಾವು ದೂರ ಹೋಗ್ತೀವಲ್ಲ, ರಶ್ ಇದ್ದರೆ ಸೀಟೇ ಸಿಗಲ್ಲ, ಅಷ್ಟು ದೂರ ನಿಂತ್ಕೊಂಡಂತೂ ಹೋಗೋಕ್ಕಾಗಲ್ಲ. ಇದೊಂದು. ಆಮೇಲೆ ಇನ್ನೊಂದು, ಮುರುಡೇಶ್ವರ ಹತ್ರ ನಾವು ಶೃಂಗೇರಿ ವರ್ನಾಡಲ್ಲಿ 300 ರೂಪಾಯಿಗೆ ರೂಮ್ ಮಾಡ್ದಂಗೆ 300 ರೂಪಾಯಿಗೆ ಸಿಗಲ್ಲ. ಆ್ಯಂಡ್ ಇನ್ನು ದೇವಸ್ಥಾನಕ್ಕೆ ಹತ್ರ ಆಗಿರೋ ರೂಮ್ಸ್ಗಳಂತೂ 2000 1500 ಹೇಳ್ತಾರೆ. ನೀವು ಅಲ್ಲಿ ದೇವಸ್ಥಾನದಿಂದ ಒಂದು 10 ಮಿನಿಟ್ಸ್ ಅಥವಾ 12 ಮಿನಿಟ್ಸ್ ಅಷ್ಟು ದೂರ ರೂಮ್ಗಳೇನಾದ್ರು ಮಾಡಿದ್ರೆ ಒಂದು 800 ರೇಂಜಲ್ಲಿ ಸಿಗುತ್ತೆ. ನಾನಂತೂ ಇವಾಗ ಒಂದು 6 ಅವರ್ ನಿದ್ದೆ ಮಾಡಿದ್ದಿದ್ದೀನಿ ಗೈಸ್, ಬಿಕಾಸ್ ಮುರುಡೇಶ್ವರದಿಂದ ಬೆಂಗಳೂರಿಗೆ ಹತ್ತತ್ರ 9 ಅವರ್ ಜರ್ನಿ. ಸೊ ತುಂಬ ಟಯರ್ಡ್ ಆಗೋಗಿತ್ತು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಾಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.